ನಂದಿನಿ ಓದ್ತಾಯ್ತದೆ ಹೊರಡದ ನವೀನ ಕಾಸು ಕೊಟ್ನಾ ಹಾಕಿಸ್ತೀನಿ ಅನ್ನಲ್ಲ ಅಕೌಂಟ್ಗೆ ಹಾಕ್ಸುದ್ನಾ ಇನ್ನೂ ಹಾಕ್ಸಿಲ್ಲ ಕಣವ ಈಗ ಹಾಕಿಸ್ತೀನಿ ಆಮೇಲೆ ಹಾಕಿಸ್ತೀನಿ ಅಂತ ಕೂತವನೆ ಅಣ್ಣ ಬೇರೆಯ ಹಾಕಿಸ್ಬೇಕು ತಾನೆ ನಿಂತು ಕಾಸಿದ್ರೆ ತಗೊಳ್ಳುವೆ ಹಂಗೆ ಹೋಗಕ್ಕಾಗದ ಬರೀ ಕೈಲಿ ನಚ್ಕೊಂಡು ಬಿಕ್ಕೊಂಡ್ರೆ ಬರೋದಕ್ಕೆ ತಕ ಬರಕಾಯ್ತದೆ ಅಂತ ಉತ್ಸವ ಮಡಿಕೊಂಡಿನಲ್ಲ ಅದು ತಗೊಂಡಿವ್ನಿ ಹೇಳು ಏನು ಧರ್ಮಕ್ಕೆ ಕೊಡಕ್ಕಿಲ್ಲ ಕತ್ತೆ ಏನು ಧರ್ಮಕ್ಕೆ ಮಾಡೋಣ ತಗೋಗಿ ಹೆಡ್ತಿಗೆ ಸುರಿಯಾಕಾಯ್ತದೆ ಆ ಬಿಲ್ಲಡ್ಗಿತಿಗೆ ಬಿತ್ತರಿಗೆ ನನ್ನ ಸೌತಿಗೆ ಸುರಿಯಾಕಾಯ್ತದೆ ತಂಗಿಗೂ ಅವ್ನಿಗೆ ಕೊಡಕ್ಕಾಗಿಲ್ವ ಇವನಿಗೆ ಅದಕ್ಕೆ ಏನೋ ಕೇಳಿದ್ದು ಇಲ್ಲ ಅಂದಿದ್ರೆ ಪಾಪ ನನ್ನ ಮಗ ಕಷ್ಟದಲ್ಲ ಅವನಿಗೆ ಸಾಲಗೆಲ್ಲ ತೀರ್ಸ್ಕೊಳ್ಳಿ ಅಂತ ಅನ್ಕೊಳ್ಳೀನಿ ಸಂಬಳ ಬರ ಮುಂದಾರಿಕೆಯ ಯಾರಕ್ಕೆ ಹೋಗೋ ನೋಡಿ ಹೇಳ್ತೀವಿ ಮನೆಗೆ ಎಂತ ಇರಬೇಕು ಎಂತವನು ಎಂತ ಮನೆ ಹಾಳೆ ಇರಬೇಕು ಸಂಬಳನ ತಕೊಂಡು ಹೊಟ್ಟೋಗ್ಬಿಟ್ಟು ಇರ್ತೀವಿ ಮನೆಗೆ ಉರ್ಸಕ್ಕೆ ಇಲ್ಲಿ ತಂಗಿಗೆ 5,000 ಕೊಡೋಕ್ಕಾಗಿಲ್ಲ ಹೇಳ್ತಾನೆ 700 ರೂಪಾಯಿ ಸಿಗದೆ ಕಷ್ಟ ದಿನಕ್ಕೆ ಹೆಂಗ್ ಮಾಡಾನೆ ಅಂತ ಅಂತಾನೆ ಹಾಡ್ತಾನೆ ಅದಕ್ಕೆ ನಾವೇನು ಮಾಡೋದು 700 ರೂಪಾಯಿ 800 ರೂಪಾಯಿ ಸಿಕ್ಕಿದ್ರೆ ನಾವೇನು ಮಾಡೋದು ನಂದಿನಿ ಏನೋ ಈಗ ಎಡ್ತೀಯೋ ಕಟ್ಕಬಾ ಅಂತಂದ್ವೇನೋ ನಾವು ಏನೋ ನಾವು ಒಂದು ಮದುವೆ ಮಾಡಗಂಟ ತಡ್ಕೊಂಡಿರಕಾಯ್ತಿಲ್ಲ ಓಡೋಕೆ ಕರ್ಕ ಬಂದವನೇ ಇರೋರು ತಡ್ಕೊಂಡು ನಾವು ಕೇಳ ನಮ್ಮ ಮಾತೆ ಹೇಳ್ಕೊಂಡು ಕೇಳ್ಕ ಬಿದ್ದಿರೋಳ ತಂದು ಗಂಟ ಕಳವಲ್ಲ ಹೋಗಿ ಕಟ್ಕೋಬೋದ ಅನ್ಬೋಸ್ತಿ ತಕೋ 700 800 ರೂಪಾಯಿ 100 ರೂಪಾಯಿ ಅನ್ಬೋಸ್ತಿ ನಮಗೇನು ನಮಗೆ ತರಂತ ತರಲಿ ಮಾಡಂತದ್ದು ಮಾಡಲಿ ಏನು ಧರ್ಮಕ್ಕೆ ಮಾಡೋಣ ಎತ್ತಿ ಬೆಳೆಸಿ ಸಾಕಿಲ್ವಾ ಏನಿವ್ರ ಅಪ್ಪ ಬಿಟ್ಬಿಟ್ಟು ಕೈ ಕೊಟ್ಬಿಟ್ಟು ಓಡ್ಬಿಟ್ಟ ಅಲ್ಲಿ ಗಂಟ ನಾನು ಕೈಗೆ ಬರೋ ಗಂಟೆ ಸಾಕಿ ಬೆಳೆಸಿಲ್ವೇನೋ ಅವ್ರ ಮನೆ ಜೀತ ಮಾಡಿ ಅಲ್ಲಿ ಕೆಲಸ ಮಾಡಿ ಏನಂದ ಅದಕ್ಕೆ ನಿಮ್ಮಣ್ಣ ಇರು ನಂದಿನಿ ಆತರ ಮಾಡಬೇಡ ಅವ್ರು ಆಗಾಗ್ತೀನಿ ಈಗಾಗ್ತೀನಿ ಅಂತ ಕೂತವನೆ ಅವ್ನು ನಪ್ಸ್ಕೊಳಕದ ನಚ್ಕೊಂಡ್ರೆ ಅದೇ ಈಗ ನಾವು ಹೊರಡದ ಅಲ್ಲಿ ಫೋನ್ಗಿದ್ ಮಾಡಿ ಹಾಕೋಗಿಕ್ಕು ಅನ್ನದ ತಕೋ ಅಲ್ಲಕನವ ಅಲ್ಲಿ ನೆಟ್ವರ್ಕ್ ಸಿಗಕ್ಕಿಲ್ಲ ಅದು ಸಿಗಕ್ಕಿಲ್ಲ ಇದು ಸಿಗಕ್ಕಿಲ್ಲ ಅನ್ನಕ್ಕಿಲ್ವಾ ಅದು ಬೇರೆ ಅಂದದ ಅಯ್ಯೋ ಭಗವಂತ ಅಂದ್ರೆ ಅಕೌಂಟ್ ಹಾಕ್ತಾರಲ್ಲ ಹಂಗೆ ಹಾಕಿಸೋನು ಫೋನ್ಗೆ ಹಾಕಿಸ್ಬೇಡ ಅಕೌಂಟ್ ಹಾಕಿಸು ಹಾಗಲ್ಲೋ ಹಂಗೆ ಹಾಕಿಲ್ವಂತಲ್ಲ ಹಂಗೆ ಆಗರ್ಲಿ ಸರಿ ಬೇರೆ ಕಡೆ ನೆಟ್ವರ್ಕ್ ಸಿಗ್ಲಿಲ್ಲ ಅಂದರೆ ಅಲ್ಲಿ ಅದು ಇದು ಪೇಗಿ ಮಾಡೋಕ್ಕಾಗಿಲ್ಲ ನಿನ್ನ ಕೈಲಿ ಹೊಸಿ ಕಾಸು ಮಾಡಿಕೊ ಖರ್ಚು ಬೇಕಾಗ್ತದೆ ಏನು ನೀರೇ ಹೇಳಿದೆಯಲ್ಲ ದೇವಸ್ಥಾನಕ್ಕಾದ್ರೆ ಒಂದು 10-20 ಹಾಕ್ಬಿಡದ ಗೋಲ್ಕುಕ್ಕೆ ಪೂಜೆಗೆ ಏನು ಬೇಡ ಯಾವತ್ತವರು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ ಇನ್ನೆಲ್ಲೂ ಪೂಜೆ ಮಾಡ್ಸಕ್ಕೆ ಹೋಗ್ಬಾರ್ದು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಳ್ಳೋದ ಅಲ್ವಾಗ ನೀನು ಹೇಳೋ ಸರಿಯಾಗದೆ ದೇವಸ್ಥಾನದಲ್ಲಿ ಊಟ ಗೀಟ ಮಾಡ್ಕೊಂಡು ಪ್ರಸಾದ ಅಲ್ಲೇ ತಿನ್ಕೊಳ್ಳೋದ ಇನ್ನು ಎಲ್ಲಿ ಮನೆ ಕಳದು ಅಯ್ಯೋ ಅಲ್ಲಕ್ಕಂತ ಬಂದಿನಿ ದೇವಸ್ಥಾನದಾಗೂ ಹೊಸಿ ಜಾಗ ಇದ್ದದ ಇಲ್ಲ ಅಂದರೆ ರೂಮ್ಗೆ ಮಾಡ್ಕೊಂಡಿರೋದ ನಡಿ ಯಾಕೆ ತಲೆ ಕೆಡ್ಸ್ಕೊಂಡು ಕಾಸು ತಗೊಂಡಿಲ್ವಾ ನಾನು ಇಷ್ಟದ ಮಗ ರೂಮು ಅವ 1,000 1,500 ತಗೊಂಡ್ರೇನೋ ಕಣವ ಮಾರಾಗಿರೋ ಕದಂಗೆ ತಗೋತಾರೆ ಜಾಸ್ತಿ ಹೋಗೋದು ಇನ್ನೂ ಜಾಸ್ತಿ ತಗೋತಾರೆ ನಿಮಗ ಅಷ್ಟು ತಗೊಂಡ್ರೆ ನಾನಿಲ್ಲಿ 100 ರೂಪಾಯಿ ಏನೋ ಅನ್ಕೊಂಡಿದ್ದಲ್ಲ ಯಾವ ಕಾಲದಲ್ಲಿ ಇದೆಯವ 100 ರೂಪಾಯಿ ಕೊಡಕ್ಕಿಲ್ಲ ಕತೆ ನಿಮಗ ತಲೆ ಕೆಡ್ಸ್ಕೊಳ್ದೆ ಬೇಡಕನ್ನೆ ಎಲ್ಲವ ದೇವಸ್ಥಾನಕ್ಕೆ ಬಂದಿರೋರು ದೇವಸ್ಥಾನದಲ್ಲಿ ಮನಿಕತ್ತಾರೆ ಹಂಗೆ ಮಾಡ್ಬಿಡ್ದಕ್ಕ ಮಗ ಬೆಳಗ್ಗೆ ತೆಗೆದ್ಬಿಟ್ಟು ಅಲ್ಲಿ ಇವು ಒಳಗೆಲ್ಲ ಇರ್ತವೆ ಅಲ್ಲಿ ನೀರು ಬೀಕೊಂಡು ಅಲ್ಲಿ ಏನಾದ್ರು ಮಾಡ್ಕೊಳಕತ್ತದೆ ಬಾ ನೀನು ಇಲ್ಲಿಂದ ಆಚೆಗೆ ಕಾಲಿ ಎತ್ತಿ ಕಡಿತಾನೆ ಇಲ್ವಲ್ಲ ಎಲ್ಲಾನು ಇಲ್ಲೇ ಮಾತಾಡ್ತಾ ಇದೆಯಲ್ಲ ಅಯ್ಯೋ ನಾನು ಏನು ಇಲ್ಲ ಕಣವ ಕಾಲಿದ್ ಕಡ್ದ್ಬಿಟ್ರೆ ಮೇಲೆ ಅಣ್ಣ ಕಾಸಿಗೆ ಸಾಕ್ತಂಕ ಕೊಯ್ತಾನೆ ಅದಕ್ಕೆಯ ಕಾಸಿಗೆ ಸಾಕ್ಬಿಡ್ಲಿ ಅನ್ಬಿಟ್ಟು ಹಂಗೆ ಕಾಯ್ಕ ಕೂತೀವಿ ಬಾ ಆಗ್ತಾನೆ ಕತೆ ಅವ್ನು ಆಗ್ತಾನೆ ಕತೆ ಮಕ ನೋಡಿಲ್ವಾ ಎಲ್ಲಾರು ಮಾಡಿ ಹಿಂಗಾರು ಮಾಡಿ ಹಾಕ್ತಾನೆ ಕತೆ ಬಾ ಅವ್ನು ಮಕ ನೋಡ್ರೆ ಕಾಸು ಇತ್ತಿಲ್ಲ ನಂಗೆ ಅದೇ ಎಲ್ಲಾನು ಹೇಳ್ತೀನಿ ಸುಳ್ಳು ದುಡ್ಡು ಬಂದವನಲ್ಲ ಎಲ್ಲಿ ಉಳ್ಕೊಳೋದು ಕಾಸು ಇತ್ತಿಲ್ಲ ಇದ್ದಿದ್ರೆ ಕೊಡೋನು ಇರೋದೆಲ್ಲ ನಮಗೆ ಕೊಟ್ಟನಲ್ಲ ಬಾ ನಿಮಗೆ ಅಡುಗೆ ಮನೇಲಿ ಸಾಮಾನು ಇದ್ವಲ್ಲ ಎಣ್ಣೆ ಉಪ್ಪು ಖಾರ ಪುಡಿ ಅವನ್ನೆಲ್ಲ ಎತ್ತಿ ರೂಮ್ಗೆ ತಂದು ಮಡಗಿದ್ದಾನೆ ಮಡಗುವನ್ನಲ್ಲ ಕುಂಕರವ ಮಂಚದ ಕೆಳಗಡೆ ಡ್ರೈ ಇರೋದಲ್ಲ ಅಲ್ಲೆಲ್ಲನೂ ಜೋಡಿಸಿನಿ ಒಂದು ಸಾಮಾನು ಮನೇಲಿ ಮಾಡ್ಬಿಡಕಂದಿರಿ ಬರೀಯಾ ಏನು ಮಾಡ್ಕೊತ್ತಾ ಗ್ಯಾಸ್ ಒಂದು ಇಡ್ಲಿ ಬಿಡು ಅದೊಂದಿರ್ಲಿ ಏನು ಪಾತ್ರೆಗಳಿರ್ಲಿ ಅದು ಬಿಟ್ರೆ ಅಕ್ಕಿ ಬೇಳೆ ಕಾಳು ಗೀಳು ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಅಂತ ಏನು ಮಾಡ್ಬೇಕು ಹೋಗ್ಬೇಡ ಬೇಕಾದ್ರೆ ತಂದುಬಿಟ್ಟು ಬೇಯ್ಸ್ಕೊಂಡು ತಿನ್ಲಿ ಬಿಟ್ಟಿಗೆ ತಿನ್ಕ ಕೂತವ್ರೆ ಅವ್ವ ಮಗಳು ನಿಮ್ಮ ಅಪ್ಪ ಎಲ್ಲವ ಮಾಡ್ಕೊಂಡು ತಿನ್ಲಿ ಅಲ್ಲ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಯ್ತಾನೆ ಕಾಸು ಏನಾದ್ರು ಕೊಟ್ಕಿತ್ತಾನ ನೋಡು ಅದೇನೋ ಕಣವ ಅವತ್ತು ಮಾತ್ರ ನನಗೆ 1,000 ಕೊಡ್ತು ಅನ್ನಲ್ಲ ಅಲ್ಲ ಅವ್ನು ಎತ್ತಿಗೆ ಸಾಕ 1,000 ಅವ್ನು ಬರೀ 1,000 ಇವೇ ದುಡಿಯೋದು ಓ ಎಡ್ತಿಗೂ ಸೌತಿ ಮಗಳಿಗೂ ಸುರಿಯೋಕ್ಕೆ ಸಾಕಾಕಿಲ್ವಲ್ಲ ನಿನ್ಗೆ ತಂದಾಕನು ನಿನಗೆ ಬಾರಿ ಬಿಚ್ಚಿಕತೆ ಕೊಡಕ್ ಬಿಟ್ಟಾಳೆ ಬರ್ಲಿ ದೇವಸ್ಥಾನದಿಂದ ಬತ್ತಿನಲ್ಲ ಆಗ ಸರಿಯಾದ ಮುರುಬದಿ ಹೇಳಿಸ್ಬಿಟ್ಟು ಕಾಸಿನಲ್ಲಿ ಕಿತ್ಕೊಂಬಿಡಿಕತ್ತೀನಂತೆ ಇಲ್ಲಾಂದ್ರೆ ಎದ್ದು ಕಳೆದು ಹೋಗ್ಲಿ ಅಂತೆ ನಮಗೆ ಅವನೇ ಬರ ಒಂದು ಐಡಿಯಾ ಮಾಡದ ಹೆಂಗಿದ್ರು ಅವರು ಬೇರೆ ಮನೆ ಮಾಡಿದ್ರು ಬಾಡಿಗೆ ಕೊಡಬೇಕು ಬಾಡಿಗೆ ಕೊಡಿ ಅನ್ನೋದ ತಕೋ ಏಕೆ ಸೂರ್ಯವರು ಬೋಗೆ ಕೊಟ್ಟಿಲ್ವಾ ನಾವು ಬಾಡಿಗೆ ಕಟ್ಟದಿದ್ರೆ ಬಾಡಿಗೆ ಕಟ್ತಿತ್ತಿಲ್ವಾ ಎಷ್ಟು ಬಾಡಿಗೆ ಕಟ್ಬೇಕು ಅದು ಕಟ್ಲಿ ನಮ್ಮ ಮಡಿ ಕಳಕಾಯ್ತದೆ ನಮಗೂ ನಿನಗೂ ಖರ್ಚು ಕಾಯ್ಕಿಲ್ವವ ನೀನು ಖರ್ಚು ಕಾಯ್ಕಿಲ್ವಾ ಸಾಂಬ್ಗೆ ಮನೆಲ್ಲ ತಗೊಳಕ್ಕೆ ಒಳ್ಳೆ ಐಟಕನ್ನೇ ಮಗ ಅಲ್ಲ ಅವ್ರು ಬಂದು ಒಂದು 2 ತಿಂಗಳು ಆಯ್ತು ನಿಮ್ಮ ಮೊದಲೇ ಹೇಳಿದ್ರೆ ಇಷ್ಟಕ್ಕೆ 2 ತಿಂಗಳು ಬಾಡಿಗೆ ಬತ್ತಿತ್ತಿಲ್ವಾ ಎಷ್ಟು ಇಸ್ಕೊಳ್ಳೋದು ಒಂದು 4-5 ಇಸ್ಕೊಳ್ಳೋದ ಅಲ್ಲಕ್ಕ ನಿಮಗೆ 4-5 ಕೊಟ್ಟಾರ ನೀವಿಲ್ವಾ ಅಂತಾರೆ ಯಾಕವ ನನ್ನ ಗಂಡ ಅಷ್ಟು ದುಡ್ಡ ಬಂಡವಾಳ ಹಾಕಿಲ್ವ ಮನೆ ಮೇಲೆ ಬೋಗಕ್ಕೆ ಹಂಗಂದಿಯಾ ಕೈಗೆ ಬಂದಷ್ಟು ಬರ್ಲಿ ಸಿಕ್ಲಿ ಸರಿ ಕದ್ಬಿಡು ಅವ ಸಾಂಬ್ಗೆ ಮನೆ ಎಲ್ಲನೂ ತಂದು ಮಾಡ್ಕೊಂಡು ಉಣ್ಣಿ ನೀನು ಸುಮ್ಮನೆ ಓಸಲಿ ಅಣ್ಣ ತಂದಿದ್ದು ಸಾಮಾನ ಎಲ್ಲನೂ ಮಾಡ್ಕೊಂಬರ್ಕ ತಿಂತಾಕೂತವ್ರೆ ಅವರು ಯಾವಣೆ ಬರ ನಿನಗೆ ತಂದು ಹಾಕೊಂಡು ಮಾಡ್ಕೊಂಡು ನಿಮ್ಮ ಅಣ್ಣ ಕಣಪ್ಪ ಬಿಡು ಸಣ್ಣ ಪುಟ್ಟವಕ್ಕೆಲ್ಲ ಕಿರ್ಚಾಡ್ಬೇಡ 1,000 ರೂಪಾಯಿ ಸಾಮಾನ್ಗೆ ಏನು ಹಾಕಿಲ್ಲ ಅಂತಾನೆ ಅವ್ರು ತಿನ್ನೋದಕ್ಕೆ 1,000 ಸಾಕದವ ದನ ತಿನ್ನಕ್ಕಿಲ್ವಂಗೆ ತಿಂತವೆ ನೋಡಿ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋತಾರಿ ಅವ್ರ ಸುದ್ದಿ ಮಾತಾಡ್ಕೊಂಡು ಕಾಲ ಕಳ್ಕೊಳಕ್ ಆಯ್ಕಿಲ್ಲ ನೋಡಿ ಹೊರಡದ ನಂದಿನಿ ಅದೇ ಸುಧಾ ಪೌಡ್ರು ಬಾಚನ್ಗೆ ಸಣ್ಣ ಕನ್ನಡಿ ನಿನ್ಗೆ ಬಟ್ಟೆ ಬರೀ ನಮಗೆ ರೌಕೆಗಳು ಲಂಗಗಳು ಸೀರೆ ಎಲ್ಲನೂ ಹಾಕೊಂಡಿದ್ದಾನೆ ನಡಿಯವ ಎಲ್ಲನೂ ಹಾಕೊಂಡಿವ್ನಿ ಕತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಲ್ಲನೂ ಹಾಕೊಂಡಿವ್ನಿ
ನಡಿ ಕನ್ನಡಕ ಮುಂದೆ ಬಂದ್ರೆ ಒಟ 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 ಲೊಟ ಲೊಟ ಅಂತಾಳೆ. ಏನು ಸೀಮೆಗಿಲ್ದಿರೋರು ಅವ್ರಿಗೆ ಯಾರು ಕೆಲಸದಲ್ಲಿ ಇಲ್ವೇ ಇಲ್ಲ, ಏನು ಬಾರಿಯ ಓವರ್ ಬಿಲ್ಡಪ್ ಕೊಡ್ತಾಳೆ. ನಡಿ ಆಮೇಲೆ ಹೋಗ್ಬೇಕಾರೆ ಎಲ್ಲಿಗೆ ಏನು ಎತ್ತ ಅಂತ ಇರೋದನ್ನೆಲ್ಲ ಕೇಳ್ತಾ ನಿಂತ್ಕೊತಾಳೆ. ಬಾ ನಂದಿರಿ ಅವ್ಳು ಕಂಡ್ರೆ ಆಯ್ಕಿಲ್ಲ, ನನಗೆ ಮೈಯೆಲ್ಲ ಹುರಿತದೆ. ಏನು ಮಾಡೋದು ತಡ್ಕೊಂಡಿವ್ನಿ. ಕೊಡು ಬ್ಯಾಗ, ಅದು ಯಾಕೆ ಆಕಾಶದಲ್ಲಿ ಇಟ್ಕೊತೀನಿ ಕೊಡು. ಉದ್ದಾಳ್ವ ನಂದಿನಿ ಬ್ಯಾಗು ಎಳಿತದೆ ನೆಲಕ್ಕೆ ಅಂತ ಇಟ್ಕೊಂಡಿನಿ ಕತೆ. ಬಾ ಇದೇನು ತೂಕ ಇಲ್ಲ ಕತೆ, ಬೇಕಾದ್ರೆ ತಲೆ ಮೇಲೆ ಓದ್ಕೊತೀನಿ. ಅಲ್ಲ ಕಣವ, ಬಸ್ ಸ್ಟ್ಯಾಂಡ್ಗೆ ಇನ್ನು ಎಷ್ಟು ದೂರ ನಡಿಬೇಕು? ಇನ್ನೊಂದು ಚೂರು ಬಾ ನಂದಿನಿ, ಒಂದಷ್ಟು ದೂರ ಮುಂದೆ ಇಲ್ಲಿ ಹೋಟ್ಲದಲ್ಲ, ಇದ್ರ ಮುಂದೆ ಒಂದು ಚೂರು ಮುಂದೆ ಹೊಂಟೋದ್ರಯ್ಯ ಆಯ್ತು ಕತೆ. ನಡಿ ಓಸಿ ದೂರ ನಡ್ಸ್ಕೊ ಬಂದವ ನೀನು. ಇಷ್ಟಿಷ್ಟು ಅಂತ ಇಷ್ಟು ದೂರ ಆಯ್ತದ ಬಸ್ ಸ್ಟ್ಯಾಂಡ್ಗೆ. ಸೂರ್ಯವ್ರ ಜೊತೆ ಕಾರ್ಗಿರಲ್ಲಿ ಬತ್ತಿದ್ನಲ್ಲ, ಗೊತ್ತೇ ಆಯ್ತಿತ್ತಿಲ್ಲ. ಈಗ ಮನೇಲೇ ಇದ್ನಲ್ಲ, ಈಗಲೂ ಗೊತ್ತಾಗ್ತಿತ್ತಿಲ್ಲ. ಏನು ಇಷ್ಟು ದೂರ ಆಯ್ತದ? ಅಯ್ಯೋ ಅದಾಗಿ ಆಟ ಗಿಡದಲ್ಲಿ ಬಂದಿಡ್ಬೇಕಾಯ್ತು. ಬಾ ನಂದಿನಿ, ಸಣ್ಣ ಪುಟ್ಟಕ್ಕೆ ಓಸಿ ಇಸಿಗೆ ಬಂದಾರ 100-200ನೇ ಕೇಳ್ತಾರೆ ಕತೆ. ಬೇಡ ಬಾ, ಏನಾದಷ್ಟು ದೂರ ಕತೆ ಹೋಗಕ್ಕಾಯ್ತದೆ. ಫ್ರೀ ಬಸ್ಸು ಸುಮ್ಮನೆ ಇತ್ತು, ಬೇರೆ ಏನು ಮಾಡೋಕ್ಕೆ ದುಡ್ಡು ದಂಡ ಮಾಡ್ಕೊಳ್ಳೋದು. ಅದೇ ಇದ್ರೆ ನಿನಗೂ ನನಗೂ ತಿನ್ನಕ್ಕಾಯ್ಕಿಲ್ವಾ? ಸುಮ್ಮನೆ ಆಟದವ್ನು ತಿನ್ಸದ? ಬಾ ತಾಳು, ಕೈಲಿ ಇಟ್ಕೊಳಕ್ಕಾಯ್ತಿಲ್ಲ, ತಲೆ ಮೇಲೆ ಕೂತ್ಕೊತೀನಿ. ನಂದಿನಿ ಫೋನೆಲ್ಲ ತಗೊಂಡಿದ್ದಾನೆ, ಆಮೇಲೆ ಎಲ್ಲನೂ ತಗೊಂಡಿದ್ದಾನೆ. ಆಮೇಲೆ ಹೋದ್ಮೇಲೆ ಅದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ, ಇದು ತಗೊಂಡಿಲ್ಲ ಅಂತ ಹೇಳ್ಬೇಡ ಕಾರಣವ. ಸರಿ ಕಣವ ಸರಿ. ಯಾವುದೋ ಒಂದು ಕರೆಂಟದ್ದು ಬಾಕ್ಸ್ ಅದಲ್ಲ, ನಿಂತವು ಫೋನ್ ಚಾರ್ಜ್ ಹಾಕೊಳ್ಳೋದು, ಅದು ತಗೊಂಡಿದ್ದಾನೆ. ಅದೇ ಪವರ್ ಬ್ಯಾಂಕು ಚಾರ್ಜ್ ಹಾಕತ್ತೀನಲ್ಲ ಅದನ್ನ. ಅದೇನೋ ಅದ್ರ ಹೆಸರು ಬರೋಕ್ಕಿಲ್ಲ, ತಗೊಂಡಿದ್ಯಾ? ಆಮೇಲೆ ಅಲ್ಲಿ ಚಾರ್ಜಸ್ ಖಾಲಿ ಹಾಕಿದಾಗ ಹಾಕೊಳಕ್ ಬೇಕು. ಅಲ್ಲಿ ಎಲ್ಲರೂ ಇದ್ರೆ ಬಸ್ ಇಷ್ಟ ಅಂತ ಇರ್ತೀವಲ್ಲ, ಅದು ತುಂಬ ಚಾರ್ಜ್ ಮಾಡ್ಕೊಬಿಡುವಾಗ ಅಲ್ಲಲ್ಲಿ ಕೂತ್ಕೊಂಡಾಗ ಆಮೇಲೆ ಬೇಕಾದ್ರೆ ಬೇಕಾಯ್ತದೆ. ಸರಿ ಕಣವ, ನೀನು ಹೇಳ್ದವನ್ನೆಲ್ಲ ಬ್ಯಾಗ್ ತುಂಬಿನಿ. ನಡಿ ಆಮೇಲೆ ನಿನ್ನ ಬಟ್ಟೆನಿ ಕೊಟ್ಟಿದ್ಯಲ್ಲ ಅವನ್ನೆಲ್ಲ ತುಂಬಿನಿ. ಯಾಕಂದಿನಿ ಅಲ್ಲಿ ಬೀರಲ್ಲಿ ಒಂದು ಕೆಂಪು ಲಂಗ ಎತ್ಕೊಂಡು ಒಳಕ ಒಂದೆಲ್ಲ ಹಾಕೊಂಡ, ಅವೆಲ್ಲ ಗೊತ್ತಿಲ್ಲ ಕಣವ. ನೀನು ಯಾವನ ಮಂಚದ ಮೇಲೆ ಮಡಗಿದಲ್ಲ ಅವು ಮಾತ್ರ ಬ್ಯಾಗ್ ತುಂಬ ಮಡಗಿವ್ನಿ. ಕೆಂಪು ಲಂಗದ ಯಾವ್ದು ನಂಗೆ ಗೊತ್ತಿಲ್ಲ. ತಾಳ್ನಂದಿನಿ ಅಂತ ತಗೊಂಡ್ಬಿಡಕಾಯ್ತದೆ. ಅವ ನಡಿ, ಇಷ್ಟು ದೂರ ನಡ್ಕೊ ಬಂದ್ಬಿಟ್ಟು ಇನ್ನೊಂದ್ಸಲ ಓದಿಯಾ ಒಂದು 150-200 ರೂಪಾಯಿ ಎಲ್ಲ ಕೊಟ್ಟು ತಗೊಳಕಾಯ್ತದೆ. ನಡಿ, ಕಷ್ಟಪಟ್ಟು ಇಷ್ಟು ದೂರ ನಡ್ಕೊ ಬಂದೀನಿ ಬಿಸಿಲಲ್ಲಿ, ಇನ್ನುವೇ ಇನ್ನೊಂದ್ಸಲ ಓಡೋದಿ ಅಂತೆ. ಏನು ದೇವಸ್ಥಾನ ಕರ್ಕೋಬೇಕು ಅಂತಿದೆ, ಇಲ್ಲ ಸುಮ್ಮನೆ ಇಷ್ಟು ದೂರ ನಡ್ಕೊ ಬಂದ್ಬಿಟ್ಟು ಮನೆಗೆ ಹೋಗಿ ಮಲಿಕಳದ ಅನ್ಕೊಂಡು ಏನಾರು ಇಡ್ಗಿಡೆ ಮಾಡಿದ್ಯೋ? ನಡಿ ಪಟ ಹೋಗಿದ್ದು ಬರಕಾಯ್ತದೆ. ನನಗೂ ಎಟ್ಟಿಲಿದ್ದು ಬೋರ್ ಆಗೋಗದೆ ಕತೆ. ಏನೋ ಈಗ್ಲಾರುವೆ ದೇವಸ್ಥಾನದಲ್ಲಿ ಹೋಗಿ ದೇವ್ರ ಪೂಜೆ ಮಾಡ್ಸ್ಕೊ ಬಂದ್ಮೇಲಾರುವೆ ಸರಿಯಾದನೋ ಏನೋ ನೀನು ಕರಿಯ ನೋಡುವೆ. ಅದು ಯಾಕೆ ಮಗ ನಂದಿನಿ ಪಾಪ ಗಂದಿ, ಇನ್ನೇನು ನೀನು ಹೇಳ್ದಂಗೆ ಕೇಳ್ತಾನೆ ಕಣ್ಮಗ. ಕರಿಯಾಗೋನಲ್ಲ ಆಗ್ಲಿದಾಗ ಹೇಳಿ ಸಿಕ್ಕಿಲ್ಲ ಹಂಗೆ ಹಿಂಗೆ ಅಂತ ಕತೆ ಪುರಾಣನೆಲ್ಲ ಹೊಡೆದೆ. ಅವ್ನು ನೋಡ್ರೆ ಬಾರಿ ಕೊಬ್ಬು ದುರಂಕಾರ ಕಣವ ಸೂರಿಗೆ. ನಾನು ಹಿಂಗೆ ಅನ್ಕೊಂಡಿದ್ದಿಲ್ಲ, ನಾನು ಈ ಥರ ಇಷ್ಟು ದುರಂಕಾರ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಭಾರಿ ದುರಂಕಾರ. ಏನೋ ಮೊದಲು ಚೆನ್ನಾಗೇ ಇದ್ದ, ಏನು ಗೊತ್ತಿಲ್ಲದ ನನಗೆ ಪಾಪದವನಿಗೆ ನಂದಿನಿಯವರು ಅನ್ಕೊಂಡು ಈಗ ಬತ್ತಾ ಇದಾಗ್ಬಿಟ್ಟ. ಮೊದಲೇನೋ ಇನ್ನುವೇ ನಾವು ಗ್ಯಾರಂಟಿ ಮಾಡ್ತಿರೋಲ್ಲ ಮದುವೆಗೆ, ಆಗ ನೈಸ್ ಹೊಡೆದ್ರು. ಈಗ ಹೆಂಗಿರು ಗೊತ್ತಾಯ್ತಲ್ಲ, ತಾಳಿ ಬಿತ್ತಲ್ಲ ಕತ್ತಲ್ಲಿ, ಹೆಂಗಿದ್ರು ನಮ್ಮ ಕಾಲಡಿಕೆ ಬಿಡ್ತಾರೆ ಅಂದ್ಬಿಟ್ಟು ಹಂಗೆ ನಾಟಕ ಬರ್ತಾ ಕೂತವ್ರ ಕತೆ. ನೀನು ಯಾಕೆ ಅವ್ರ ಕಾಲಡಿಗೆ ಬಿದ್ದಿ? ನಡಿ ಅವ್ರನ್ನೇ ನಮ್ಮ ಕಾಲಡಿಗೆ ಬಿಡಿಸ್ಕೊಳ್ಳೋದ ಕತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ.